ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಭವಾನಿ ಶಂಕರ ಗುಡಿ ಸಂರಕ್ಷಣಾ ಸಮಿತಿ, ಪುಷ್ಕರಣಿ ಸಂರಕ್ಷಣಾ ಸಮಿತಿ ಈ ಹೋರಾಟಕ್ಕೆ ಸನ್ಮಾನ್ಯ ಶ್ರೀ ಬೆಲ್ಲದವರು, ಸನ್ಮಾನ್ಯ ಶ್ರೀ ಮಹೇಶ್ ತೆಂಗಿನಕಾಯಿ ಅವರು, ಪ್ರದೀಪ್ ಶೆಟ್ಟರು ಮತ್ತು ಇನ್ನಿತರೆ ನಮ್ಮ ಸಂಘಟನೆಯ ಎಲ್ಲ ಪ್ರಮುಖರು, ವಿಶ್ವ ಹಿಂದೂ ಪರಿಷತ್ತಿನ ಪ್ರಮುಖರು, ಬಜರಂಗ ದಳ ಹಾಗೆ ನಮ್ಮ ಸಂಚಾಲಕರಾದಂತಹ ಸುಧಾಕರ್ ಶೆಟ್ಟಿ ಅವರು ಮತ್ತು ಗಟ್ಟಿ ಅವರು ವಿವರವಾಗಿ ಹೇಳಿದ್ದಾರೆ. ಇಷ್ಟೆಲ್ಲ ಇವತ್ತಿನ ಒಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಏನೋ ಒಂದು ದೊಡ್ಡ ಅನಾಹುತ ಆಗ್ತಾ ಇದೆ, ಆಘಾತ ಆಗ್ತಾ ಇದೆ ಅಂತ ಅನ್ನುವಂತಹದ್ದಕ್ಕೆ ಇವತ್ತೇನು ಪೊಲೀಸ್ ಡಿಪಾರ್ಟ್ಮೆಂಟ್ ಇವತ್ತು ಕ್ರಮ ತಗೊಂಡಿದೆಯಲ್ಲ, ಇದೇ ಕ್ರಮ ಅಲ್ಲಿ ತಗೊಂಡಿದ್ರೆ ಇವತ್ತು ರಸ್ತೆ ಆಗ್ತಾ ಇರಲಿಲ್ಲ, ಈ ಗಲಾಟೆನೂ ಆಗ್ತಾ ಇರಲಿಲ್ಲ. ಈ ಗಲಾಟೆ ಕಾನೂನು ಬಾಹಿರವಾದಂತಹ ಕುಕೃತ್ಯಕ್ಕೆ 3 ಜನ ಕಾರಣಕರ್ತರಿದ್ದಾರೆ. ಒಂದು ಕಾರ್ಪೊರೇಷನ್ ಕಮಿಷನರ್ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ, ಅವ್ರ ದಾಖಲೆಗಳನ್ನ ಕಸದ ಬುಟ್ಟಿಯಲ್ಲಿ ಎಸೆದಿದ್ದಾರೆ, ಕಾಂಗ್ರೆಸ್ ಏಜೆಂಟರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎರಡನೇವರು ಮುಜರಾಯಿಯ ಸಂಬಂಧಪಟ್ಟಂತ ಅಧಿಕಾರಿಗಳು, ಪುರಾತತ್ವ ಇಲಾಖೆಯಲ್ಲಿ ನಿಮ್ಮ ಕಚೇರಿಯಲ್ಲೇ ದಾಖಲೆಗಳಿದ್ದಾವೆ. ನೀವೇ ಕೊಟ್ಟಂತ ದಾಖಲೆಗಳ ಬೇಕಾದಷ್ಟು ಇವತ್ತು ಕಾರ್ಪೊರೇಷನ್ ಆಗಲಿ ಕಮಿಷನರ್ ಆಗಲಿ ಕೊಟ್ಟಿದ್ದಿದೆ. ಆದರೂ ಕೂಡ ಇವತ್ತು ನೀವು ರಕ್ಷಣೆ ಮಾಡಬೇಕಾದಂತ ಪುರಾತತ್ವ ಇಲಾಖೆ, ನೀವು ಪೇಮೆಂಟ್ ತಗೊಳ್ತೀರಿ, ಪಗಾರ ತಗೊಳ್ತೀರಿ, ಎಸಿ ಆಫೀಸ್ ನಲ್ಲಿ ಕೂತ್ಕೊಳ್ತೀರಿ, ಯಾತಕ್ಕೆ? ಸಗಣಿ ತಿನ್ನಕ? ನೀವು ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಕಟ್ಟಡಗಳ ಭೂಮಿಗಳ ರಕ್ಷಣೆಗೋಸ್ಕರ ನಿಮ್ಮನ್ನ ಕೂಡಿಸಿದೆ ಅಲ್ಲಿ. ನೀವು ಕೂಡ ಇವತ್ತಿನ ಈ ಕಾನೂನು ಭಂಗವಾದಂತ, ಕಾನೂನು ಬಾಹಿರವಾದಂತ ಮತ್ತು ಇವತ್ತಿನ ಗಲಭೆಗಳಿಗೆ ನೀವು ಕಾರಣಕರ್ತರಿದ್ದೀರಿ. ಇನ್ನು ಮೂರನೇದಾಗಿ ಪೊಲೀಸ್ ಕಮಿಷನರ್ ನೀವು ಇವತ್ತೇನು ಮಾಡಿದಿರಿ? 500 ಮೀಟರ್ ಅಂತರದಲ್ಲಿ ಅಂತ ಏನ್ ಮಾಡಿದಿರಲ್ಲ, ಅವತ್ತೇ ಪುಷ್ಕರಣಿಯ ಸಂಬಂಧಪಟ್ಟ ಹಾಗೆ ಕಟ್ಟುತ್ತಾ ಇರುವಂತ, ಇವತ್ತಲ್ಲಿ ಅಲ್ಲಿ ರಸ್ತೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಇದನ್ನೇ ಪೊಲೀಸರಲ್ಲಿ ಹಾಕಿದ್ರೆ ಇವತ್ತಿನ ಗಲಾಟೆ, ಗೊಂದಲ ಅಥವಾ ಇದಾಗ್ತಾ ಇರಲಿಲ್ಲ ಅಂತ ನೆನಪಿಟ್ಕೊಳ್ಳಿ. ಸೊ ಇವರು 3 ಜನ ಕಾರಣಕರ್ತರಿದ್ದಾರೆ. ಮೊದಲು ಇವರು 3 ಜನರ ಮೇಲೆ ಕ್ರಮ ತಗೊಳ್ಬೇಕು ಅಂತನ್ನುವಂತದ್ದು ಹೇಳ್ತೀವಿ. ಎರಡನೇದು, ಇಲ್ಲಿ ಪುಷ್ಕರಣಿ ದೇವಸ್ಥಾನ ಭೂಮಿ ಇದನ್ನು ನುಂಗುವಂತಹದ್ದು ಈಗಲ್ಲ, ಸಾವಿರಾರು ವರ್ಷದಿಂದ ಇಸ್ಲಾಂ ಹುಟ್ಟಿದಾಗಿಂದ ಇದನ್ನೇ ಮಾಡ್ತಾ ಬಂದಿದೆ. ಇದರ ವಿರುದ್ಧ ಹಿಂದೂ ಸಮಾಜ ನಾವು 500 ವರ್ಷ ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಾನವನ್ನ ಹೋರಾಟ ಮಾಡಿ ನಾವು ಗೆದ್ದು ಅಲ್ಲಿ ರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದಂತಹ ಗಂಡಗಲಿಗಳಿದ್ದೀವಿ ನಾವು. ಇದ್ಯಾವುದು ಲೆಕ್ಕ ಇದು ಬಹಳ ವರ್ಷ ಹೋಗಲ್ಲ. ಎಲ್ಲ ಕಿತ್ತು ಬಿಸಾಕಿ ರಸ್ತೆ ಅಲ್ಲ, ಪುಷ್ಕರಣಿ ನೀರು ಸಹಿತ ಎಲ್ಲರೂ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗುವಾಗ ಮಾಡುವಂತ. ಹಾಗಾಗಿ ಇವತ್ತಿನ ದಿನ ಎಲ್ಲರೂ ಶಾಂತ ರೀತಿಯಿಂದ, ಇವತ್ತು ಶಾಂತಿ, ನಾಳೆ ಕ್ರಾಂತಿ. ಸೊ ಶಾಂತಿಯ ಆ ಪಾಠ ಇರೋದೇ ಮುಂದಿನ ಕ್ರಾಂತಿಗೋಸ್ಕರ ಅಂತ ನೆನಪಿಟ್ಕೊಳ್ಳಿ. ಇದ್ರ ಯಾವುದು ಬಗ್ಸಕ್ಕಾಗೋದಿಲ್ಲ. ನಿಮ್ಮ ಪೊಲೀಸರ ಲಾಠಿಯ ಗೋಳಿ ಜೈಲು ಯಾರಿಗೂ ಬಗ್ಸಕ್ಕಾಗೋದಿಲ್ಲ. ನಾವು ನಿಂತ್ಕೊಂಡಿದೀವಿ, ನಿಲ್ತೀವಿ. ಬರೇ ಈಗ ಸಾಂಕೇತಿಕವಾಗಿ ಬಂದಿದ್ದೀವಿ. ಮನೆಗೆ ಹೋಗಿ ಪೊಲೀಸರು ಹೆದರಿಸಿದ್ದಾರೆ. ಯಾಕೆ? ನಿಮಗೆ ಬೇರೆ ಕೆಲಸ ಇಲ್ಲ? ನಿಮಗೆ ಗಾಂಜಾ ಕಾಣಿಸ್ತಾ ಇಲ್ಲ? ನಿಮಗೆ
ಡ್ರಗ್ ಕಾಣಿಸ್ತಾ ಇಲ್ಲ ನಿಮಗೆ, ಲವ್ ಜಿಹಾದ್ ಕಾಣಿಸ್ತಾ ಇಲ್ಲ ನಿಮಗೆ. ನಮ್ಮ ಮನೆಗಳಿಗೆ ಹೋಗಿ ಇವತ್ತು ಹೆದರಿಸುವಂತ ಪ್ರಯತ್ನ ಮಾಡ್ತಾರೆ ನೀವ್ಯಾರೇ ಹೆದರಿಸೋರು? ನೀವು 500 ಮೀಟರ್ ಹಾಕಿದ್ರಲ್ಲ ಸಾಕಲ್ಲ ನಿಮಗೆ, ಅದನ್ನು ಬಿಟ್ಟು ಮನೆ ಹೋಗಿ ಹೆದರಿಸೋದಾ? ಯಾವ ಹೆದರಿಕೆಯಿಂದ ಬೆದರಿಕೆಯಿಂದ ಇಲ್ಲಿ ಇದ್ದಂತಹ ಹಿಂದೂಗಳು ಹೆದರುವುದಿಲ್ಲ ಅಂತ ಅನ್ನೋದು ನೆನಪಿಟ್ಕೊಳ್ಳಿ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತಿನ ಭಾಗವಹಿಸಿದಂತವರೆಲ್ಲರೂ ಕೂಡ ಮುಂದಿನ ಕ್ರಾಂತಿಗೆ ನಾವೆಲ್ಲ ಸಿದ್ಧ ಆಗಬೇಕು ಅಂತನ್ನುವಂಥದ್ದು ಹೇಳಿ ನಾವು ನಮ್ಮ ಸಂಚಾಲಕರಿಗೆ ಮತ್ತು ಸಂರಕ್ಷಣಾ ಸಮಿತಿಗೆ ಸಂಪೂರ್ಣವಾದಂತಹ ಸಹಕಾರವನ್ನ ಕೊಡಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.